ಓಂ ಪ್ರಕಾಶ್ ರವರ ಕೊಲೆಯಾಗಿರುವಂತದ್ದು ಇದೀಗ ಪತ್ನಿಯೇ ಓಂ ಪ್ರಕಾಶ್ ರವರನ್ನ ಕೊಲೆ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಈಗಾಗಲೇ ವಶಕ್ಕೆ ಕೂಡ ಪಡ್ಕೊಳ್ಳಲಾಗಿದೆ. ಕೊಲೆ ಮಾಡಿ ವಿಡಿಯೋ ಕಾಲ್ ಮಾಡಿದ್ರಂತೆ ಓಂ ಪ್ರಕಾಶ್ ರವರ ಪತ್ನಿ. ಯಾರಿಗೆ ಮಾಡಿದ್ರು? ನಿವೃತ್ತ IPS ಅಧಿಕಾರಿ RK ದತ್ತ ಪತ್ನಿಗೆ ಕಾಲ್ ಮಾಡಿದ್ರಂತೆ ಪಲ್ಲವಿ. ಐ ಹ್ಯಾವ್ ಫಿನಿಶ್ಡ್ ದ ಮಾನ್ಸ್ಟರ್ ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿದ್ರಂತೆ. RK ದತ್ತ ಪತ್ನಿಗೆ ವಿಡಿಯೋ ಕಾಲ್ ನಲ್ಲಿ ಪಲ್ಲವಿ ಹೇಳಿದ್ದಾರೆ. ಒಂದು ಕ್ಷಣ ಶಾಕಿಗೆ ಒಳಗಾಗಿದ್ದಾರೆ. ಕೊಲೆ ಮಾಡಿ ವಿಡಿಯೋ ಕಾಲ್ ಮಾಡಿದ್ದಾರೆ ಓಂ ಪ್ರಕಾಶ್ ಪತ್ನಿ. ಅದು ನಿವೃತ್ತ IPS ಅಧಿಕಾರಿ ಇದ್ದಾರಲ್ಲ RK ದತ್ತ ಅವರ ಪತ್ನಿಗೆ ಕಾಲ್ ಮಾಡಿ ಐ ಹ್ಯಾವ್ ಫಿನಿಶ್ಡ್ ದ ಮಾನ್ಸ್ಟರ್ ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿದ್ದಾರಂತೆ. ಏನ್ ಅರ್ಥ? ಅಷ್ಟರ ಮಟ್ಟಿಗೆ ಇವರಿಬ್ಬರ ಮಧ್ಯೆ ಗಲಾಟೆ ಆಗಿತ್ತಾ? ಗಂಡ ಹೆಂಡತಿ ಅಂತಂದ್ರೆ ಯಾವ ರೀತಿಯಾಗಿರ್ತಾರೆ? ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡಿಕೊಂಡು ಹೊಂದ್ಕೊಂಡು ಸಹಬಾಳ್ವೆಯಿಂದ ಖುಷಿಯಿಂದ ಜೀವನ ಮಾಡ್ತಾರೆ. ಬಟ್ ಆದರೆ ಐ ಹ್ಯಾವ್ ಫಿನಿಶ್ಡ್ ದ ಮಾನ್ಸ್ಟರ್ ಅನ್ನುವಂತಹ ಪದ ಬಳಕೆ ಇದೆಯಲ್ಲ, ಅಷ್ಟರ ಮಟ್ಟಿಗೆ ವಿಕೋಪಕ್ಕೆ ಹೋಗುತ್ತಾ ಇಬ್ಬರ ಸಂಬಂಧ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಮೊದಲಿಗೆ ಇದು ಕೊಲೆನ ಆತ್ಮಹತ್ಯೆನೋ, ಅವರೇ ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಅವರೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಅಥವಾ ಪತ್ನಿ ಕೊಲೆ ಮಾಡಿದ್ರು, ಮಗ ಕೊಲೆ ಮಾಡಿದ್ನೋ, ಅಥವಾ ಯಾರೋ ಹೊರಗಡೆಯಿಂದ ಬಂದು ಕೊಲೆ ಮಾಡಿದ್ರು ಅನ್ನುವಂತಹ ಅನುಮಾನಗಳು ಮೊದಲಿಗೆ ಉದ್ಭವ ಆಯಿತು. ಅದಾದ ನಂತರ ಗೊತ್ತಾಗಿದೆ, ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ ಕೊಲೆ ಮಾಡಿರೋದು ಪತ್ನಿ ಪಲ್ಲವಿಯೇ ಅಂತ ಹೇಳಿ. ಐ ಹ್ಯಾವ್ ಫಿನಿಶ್ಡ್ ದ ಮಾನ್ಸ್ಟರ್ ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ವಿಷಯವನ್ನ ಮುಟ್ಟಿಸಿದ್ದಾರೆ. ನಾನೇ ಕೊಲೆ ಮಾಡಿದ್ದೀನಿ. ಮಾನ್ಸ್ಟರ್ ಅಂತಂದ್ರೆ ಏನು? ಆಸ್ತಿ ವಿಚಾರಕ್ಕೆ ಓಂ ಪ್ರಕಾಶ್ ಕೊಲೆ ಆಯ್ತಾ? ಇದು ಕೂಡ ಪ್ರಶ್ನೆಯೇ. ಪುತ್ರ ಕಾರ್ತಿಕೇಶ್ ಹೆಸರಿಗೆ ಆಸ್ತಿಯನ್ನ ಬರೆದಿದ್ದಂತಹ ಓಂ ಪ್ರಕಾಶ್ ದಾಂಡೇಲಿಯಲ್ಲಿ ತಂಗಿಯ ಹೆಸರಲ್ಲಿ ಆಸ್ತಿ ಮಾಡಿದ್ರು ಓಂ ಪ್ರಕಾಶ್ ಅನ್ನೋದು ಗೊತ್ತಾಗ್ತಾ ಇದೆ. ಇದರಿಂದ ಕೋಪಗೊಂಡಿದ್ದಂತಹ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ತಂಗಿಯರ ಹೆಸರಿಗೆ ಆಸ್ತಿ ಬರೆದಿದ್ರು ಓಂ ಪ್ರಕಾಶ್ ಅನ್ನೋದು ಗೊತ್ತಾಗ್ತಾ ಇದೆ. ಕುಟುಂಬಸ್ಥರ ನಡುವೆ ಆಗಿರುವಂತಹ ಗಲಾಟೆ, ಆಸ್ತಿ ವಿಚಾರಕ್ಕೆ ಆಗಿರುವಂತಹ ಗಲಾಟೆ ಅನ್ನೋದು ಗೊತ್ತಾಗ್ತಾ ಇದೆ. ತಂಗಿಯ ಹೆಸರಲ್ಲಿ ಆಸ್ತಿ ಮಾಡ್ಬಿಟ್ಟಿದ್ಯಾ ನೀನು, ನನ್ನ ಹೆಸರಿಗೆ ಮಾಡಿಲ್ಲ ಅಂತ ಹೇಳಿ ಪದೇ ಜಗಳ ಆಗ್ತಾ ಇದ್ದಾರೆ. ಎಸ್, ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ಬಸವರಾಜ್, DG IGP ಕೊಲೆ ಆಗಿರೋದು ಪತ್ನಿಯೇ ಮಾಡಿರುವಂತಹ ಕೊಲೆ. ಇದು ಶಾಕಿಂಗ್ ವಿಚಾರ. ಆಕೆಯ ಮಾನಸಿಕ ಸ್ಥಿಮಿತ ಎಷ್ಟರ ಮಟ್ಟಿಗೆ ತಲುಪಿತ್ತು ಅನ್ನೋದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಸದ್ಯಕ್ಕೆ ಏನಾಗ್ತಾ ಇದೆ ಬೆಳವಣಿಗೆ? ಯಾವೆಲ್ಲ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ? ಡೀಟೇಲ್ಸ್ ಏನಿದೆ ನಿಮ್ಮ ಬಳಿ? ರಮ್ಯಾ, ರಾಜ್ಯದ 38ನೇ DG IGP ಆಗಿದ್ದಂತ ಓಂ ಪ್ರಕಾಶ್ ಅವರನ್ನ ಸ್ವತಃ ಅವರ ಪತ್ನಿ ಕೊಲೆ ಮಾಡಿರುವಂತಹದ್ದು. ಸದ್ಯ HSR ಲೇಔಟ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಂದೆಡೆ ಮೃತದೇಹವನ್ನ ಕೂಡ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಕೂಡ ಮರಣೋತ್ತರ ಪರೀಕ್ಷೆಗೆ ರವಾನಿಸಿರುವಂತದ್ದು. ಪ್ರಮುಖವಾಗಿ ಇವರಿಬ್ಬರ ನಡುವೆ ಅಂದ್ರೆ ಓಂ ಪ್ರಕಾಶ್ ಮತ್ತು ಪಲ್ಲವಿ ಏನಿದ್ದಾರೆ, ಇವರಿಬ್ಬರ ನಡುವೆ ಸಾಕಷ್ಟು ಬಾರಿ ಜಗಳಗಳಾಗ್ತಾ ಇತ್ತು. ಆಸ್ತಿಯ ವಿಚಾರಕ್ಕೋಸ್ಕರವಾಗಿ ಇಬ್ಬರ ನಡುವೆ ಸಾಕಷ್ಟು ಬಾರಿ ಜಗಳ ಆಗ್ತಾ ಇತ್ತು. ಸ್ಟೇಷನ್ ಮೆಟ್ಲಿಗೆ ಇರುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಹೊಯ್ಸಳ ಬೀಟ್ನವರು ಬಂದು ಅವರಿಗೆ ಸಮಾಧಾನ ಮಾಡುವಂತ ಕೆಲಸ, ಅವರ ನಡುವೆ ಏನೋ ಒಂದು ರೀತಿಯಾಗಿ ರಾಜಿ ಸಂಧಾನ ಮಾಡಿಸುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಏನು DG IGP ಆಗಿರುವಂತ ಓಂ ಪ್ರಕಾಶ್ ಅವರು ಕರ್ನಾಟಕಕ್ಕೆ ಸಾಕಷ್ಟು ರೀತಿಯಾದಂತಹ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅವರು DG IGP ಆಗಿರುವಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ, ಅದು ಬೆಂಗಳೂರಿನಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಕೂಡ ಆಗಿತ್ತು. 2013-14ರಂದು BJP ಮತ್ತು ಚರ್ಚ್ ಏನಿದೆ, ಈ 3-4 ಕಡೆ ಬಾಂಬ್ ಬ್ಲಾಸ್ಟ್ ಏನಾಗಿತ್ತು. ಆ ಸಂದರ್ಭದಲ್ಲಿ ಸ್ವತಃ ಇವರೇ ಅಧಿಕಾರದಲ್ಲಿದ್ರು ಮತ್ತು ಇವ್ರ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲೇ ಕೂಡ ಸಾಕಷ್ಟು ಜನ ಶಂಕಿತ ಉಗ್ರರನ್ನು ಕೂಡ ಅರೆಸ್ಟ್ ಮಾಡುವಂತರಲ್ಲಿ ಕೂಡ ಯಶಸ್ವಿ ಆಗಿದ್ರು. ಮತ್ತು ಬೆಂಗಳೂರಿಗೆ ಉನ್ನತವಾದಂತಹ ಗುಣಮಟ್ಟವನ್ನ ಮತ್ತು ಟ್ರಾಫಿಕ್ ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಏನೋ ಹೊಸ ರೂಲ್ಸ್ ಗಳನ್ನ ತರೋದಾಗಿರ್ಬೋದು, ಇವೆಲ್ಲ ಕೆಲಸಗಳನ್ನ ಕೂಡ ಇವರೇ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಮಾಡಿರುವಂತದ್ದು. ಜೊತೆಗೆ ಅಷ್ಟೇ ಅಲ್ಲದೆ ಇವರು 2016ರಲ್ಲಿ ಏನು DG IGP ಆಗಿರುವಂತಹ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಏನೋ ಒಂದು ಇವರ ಫ್ಯಾಮಿಲಿ ವಿಚಾರದೊಳಗೆ ಒಂದು ಗದ್ದಲ ಪ್ರಾರಂಭ ಆಗುತ್ತೆ, ಒಂದು ಜಗಳ ಸ್ಟಾರ್ಟ್ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೇಳಿ ಬಂದಿತ್ತು. ಅದಾದ ಬಳಿಕ ಇವರು ಸ್ವತಃ ರಿಟೈರ್ಡ್ ಆದ ನಂತರ 2017ರಲ್ಲಿ ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದ ನಂತರವಾಗಿ HSR ಲೇಔಟ್ ನಲ್ಲಿ ಒಂದು ಮನೆಯಲ್ಲಿ ವಾಸ ಬರ್ತಾರೆ.
ಅಲ್ಲೇ ಇಷ್ಟು ದಿವಸಗಳ ಕಾಲ ಇಬ್ರು ಪತ್ನಿ ಮತ್ತು ಓಂ ಪ್ರಕಾಶ್ ಅಂದ್ರೆ ಇಬ್ರು ಜೊತೆಯಲ್ಲೇ ಸಂಸಾರವನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕೂಡ ಆಸ್ತಿ ವಿಚಾರಕ್ಕೋಸ್ಕರವಾಗಿ ಇಬ್ಬರ ನಡುವೆ ಜಗಳ ಸ್ಟಾರ್ಟ್ ಆಗ್ತಾ ಇತ್ತು. ಜಗಳದ ವೇಳೆಯಲ್ಲಿ ಸಾಕಷ್ಟು ಬಾರಿ ಬಂದು ಅವರನ್ನ ಏನು ಸಮಾಧಾನ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ರಂತೂ. ಇವತ್ತು ಮಧ್ಯಾಹ್ನ ಏನಿದೆ, ಈ ಮಧ್ಯಾಹ್ನ ಇಬ್ಬರ ನಡುವೆ ಜಗಳ ಏನು ವಿಕೋಪಕ್ಕೆ ಹೋಗಿ ಆಸ್ತಿ ಎಲ್ಲವನ್ನ ನಿನ್ನ ತಂಗಿಗೆ ಬರೆದ್ರೆ ನಾವೇನ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಗಲಾಟೆ ಏನೋ ಸ್ಟಾರ್ಟ್ ಆಗಿತ್ತಂತೆ. ಹಾಗಾಗಿ ಏನು ಇವತ್ತು ಮಗಳ ಮುಂದೆನೆ 3 ಬ್ಯಾರಿ ಚಾಕುವನ್ನ ಹಿಡಿದು ಕೊಲೆ ಮಾಡಿ ಪತ್ನಿಯನ್ನ ಕೊಲೆ ಮಾಡಿದಂತ ಪತ್ನಿಯನ್ನ ಈಗಾಗಲೇ ಪಲ್ಲವಿಯನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಅಸಲಿಗೆ ಕಾರಣ ಏನು, ಎರಡೆರಡು ಅನುಮಾನಗಳು ಉಂಟಾಗ್ತಾ ಇರುವಂತದ್ದು. ಹಾಗಾಗಿ ಅಸಲಿಗೆ ಕಾರಣ ಏನು, ಕೊಲೆ ಮಾಡೋದಕ್ಕೆ ಉದ್ದೇಶ ಏನು, ಯಾಕೆ ಈ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರ ತನಿಖೆ ಬಳಿಕ ಹೊರಬರಬೇಕಾಗಿದೆ ರಮ್ಯಾ. ಮತ್ತೆ ಇನ್ನೊಂದು ವಿಚಾರ ಕೇಳ್ಪಟ್ವಿ ಬಸವರಾಜ್, 3 ದಿನಗಳ ಹಿಂದೆ ಅವರ ಫ್ಯಾಮಿಲಿ ಗ್ರೂಪ್ನಲ್ಲಿ ಏನೋ ಮೆಸೇಜ್ ಹಾಕಿದ್ರಂತೆ. ಗಂಡ ಮನೆಯಲ್ಲಿ ಗಂಡು ಹಿಡ್ಕೊಂಡೇನೋ ಓಡಾಡ್ತಾ ಇದ್ದಾನೆ, ನನ್ನನ್ನು ಕೊಲೆ ಮಾಡಿಬಿಡ್ತಾನೆ ಅಂತ ಏನೋ ಮೆಸೇಜ್ ಕೂಡ ಮಾಡಿದ್ರಂತೆ. ಬಟ್ ಆದರೆ ಇಲ್ಲಿ ಪತ್ನಿಯೇ ಕೊಲೆ ಮಾಡಿರೋದು ಅನುಮಾನಗಳಿಗೆ ಕೂಡ ಕಾರಣ ಆಗ್ತಾ ಇರುವಂಥದ್ದು. ರಮ್ಯಾ, ಖಂಡಿತವಾಗಿ ಸದ್ಯಕ್ಕೆ ಕೊಲೆಯಾದ ಬಳಿಕ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು, ಚರ್ಚೆ ಕೂಡ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಏನು ಈ 3 ದಿವಸಗಳ ಹಿಂದೆ ಒಂದು ಗನ್ ಹಿಡ್ಕೊಂಡು ಓಡಾಡೋದಾಗಿರ್ಬೋದು, ಆ ರೀತಿಯಾದಂತಹ ಫೋಟೋಗಳನ್ನ ಹಾಕಿರುವಂತದ್ರ ಬಗ್ಗೆ ಕೂಡ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂತದ್ದು. ಜೊತೆಗೆ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಇಬ್ಬರ ನಡುವೆ ಗಲಾಟೆಗಳು, ಕಿರಿಕಿರಿಗಳು ಸಾಕಷ್ಟು ಬಾರಿ ಕೂಡ ನಡೆದಂತೆ ಸ್ವತಃ SR ಲೇಔಟ್ ಪೊಲೀಸರೇ ಅವರನ್ನ ಹೋಗಿ ರಾಜ್ಯಸಂಧಾನ ಮಾಡುವಂತದ್ದು. ಪ್ರತಿ ಬಾರಿ ಏನಾದ್ರೂ ಘಟನೆಗಳಾದಂತ ಸಂದರ್ಭದಲ್ಲಿ ಹೊಯ್ಸಳ ಬೀಟ್ನವರೇ ಹೋಗಿ ಅವರ ಮನೆಗೆ ಹೋಗಿ ಭೇಟಿ ನೀಡಿ ಎಲ್ಲವನ್ನ ಕೂಡ ಸಮಾಧಾನ ಮಾಡಿ ಬರುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು ಅನ್ನೋದು ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಿರೋದು. ಜೊತೆಗೆ ಏನು 2016ರಲ್ಲಿ ಇವರು ಅಧಿಕಾರದಲ್ಲಿದ್ದಾರಲ್ಲ, ಆ ಸಂದರ್ಭದಲ್ಲಿ ಒಂದು ಹುಡುಗಿಯ ವಿಚಾರಕ್ಕೋಸ್ಕರವಾಗಿ ಕುಟುಂಬಸ್ಥರು ಕೂಡ ಆಗಮಿಸಿದ್ದಾರೆ ಅಂತ ಹೇಳಿದ್ರಿ. ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ, ಮತ್ತೆ ಓಂ ಪ್ರಕಾಶ್ ಅವರು ಯಾರ ಜೊತೆ ಹೆಚ್ಚಾಗಿ ಒಡನಾಟವನ್ನ ಇಟ್ಕೊಂಡಿದ್ರು, ಅಂದ್ರೆ ಅವರ ಕ್ಲೋಸ್ ಸರ್ಕಲ್ ಏನ್ ಹೇಳ್ತಾ ಇದ್ದಾರೆ, ಅದೇ ರೀತಿಯಾಗಿ ಇವರು ಅವರ ಕಷ್ಟ ಸುಖಗಳನ್ನ ಏನಾದ್ರೂ ಹಂಚ್ಕೊಂಡಿದ್ರ, ಮನೇಲಿ ಏನಾಗ್ತಾ ಇದೆ, ಯಾವ ರೀತಿಯಾದ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಹಂಚ್ಕೊಂಡಿದ್ರಂತ, ಈ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ಬಸವರಾಜ್? ರಮ್ಯಾ, ನಾವು ನೋಡ್ದಂಗೆ ಮತ್ತು ಏನು ಅವರ ಆಡಳಿತ ಇರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಅತ್ಯಾಪ್ತರಂದ್ರೆ ಮತ್ತು ಅವರ ಜೊತೆಯಲ್ಲಿ ಒಡನಾಟ ಇರುವಂತವ್ರು, ಅವ್ರ ಜೊತೆಯಲ್ಲಿ ಅವರು ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಅವರ ಜೊತೆ ಓಡಾಟವನ್ನ ಮಾಡಿದಿರುವಂತ ಅಧಿಕಾರಿಗಳಂದ್ರೆ ಒಬ್ರು ಈ ಹಿಂದೆ DGIGP ಆಗಿರುವಂತ ರಾಜ್ಯದ ಪ್ರವೀಣ್ ಸೂದ್ ಅವರು ಮತ್ತು ಪ್ರೆಸೆಂಟ್ ಈಗ DGIGP ಆಗಿರುವಂತ ಅಲೋಕ್ ಮೋಹನ್ ಏನಿದ್ದಾರೆ, ಇವರಿಬ್ರು ಕೂಡ ಸಾಕಷ್ಟು ರೀತಿಯಾದಂತ ಅವ್ರ ಜೊತೆ ಒಡನಾಟ ಕೂಡ ಇಟ್ಕೊಂಡಿದ್ರು. ಯಾಕಂದ್ರೆ ಸಾಕಷ್ಟು ಕಡೆ ಅವರ ಫೋಟೋಸ್ಗಳಾಗಿರ್ಬೋದು, ಅವರ ಜೊತೆ ಏನು ಕೆಲವಷ್ಟು ಫೋಟೋಸ್ಗಳ ತಗೊಳ್ಳೋದಾಗಿರ್ಬೋದು ಮತ್ತು ಸಾಕಷ್ಟು ರೀತಿಯಾದಂತ ಫೋಟೋಸ್ಗಳು ಕೂಡ ವೈರಲ್ ಆಗ್ತಾ ಇರುವಂತ. ಹಾಗಾಗಿ ಅವರ ಜೊತೆ ಸಾಕಷ್ಟು ಸಂಪರ್ಕವನ್ನು ಹೊಂದಿದ್ರು ಅನ್ನುವಂಥದ್ದು. ಜೊತೆಗೆ ಈ ವಿಚಾರ ತಿಳಿದ ನಂತರವಾಗಿ ನಗರದ ಕಮಿಷನರ್ ಆಗಿರುವಂತ ಬಿ ದಯಾನಂದ್ ಅವರು ಕೂಡ ಈಗಾಗಲೇ ಸ್ಪಾಟ್ಗೆ ದೌಡಾಯಿಸ್ತಾ ಇರುವಂತದ್ದು. ಘಟನೆ ಬಗ್ಗೆ ವಿವರವಾಗಿ ಈಗಾಗಲೇ ಪೊಲೀಸರಿಂದ ಮಾಹಿತಿಯನ್ನ ಕೂಡ ಪಡ್ಕೊಂಡಿರುವಂತದ್ದು. ಯಾಕೆ ಹೇಗಾಯ್ತು ಅನ್ನೋದ್ರ ಬಗ್ಗೆ, ಏನ್ ವಿಚಾರ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಈ ಸದ್ಯಕ್ಕೆ ತೆಗೆದುಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಸದ್ಯಕ್ಕೆ ಪತ್ನಿ ಏನಿದೆ ಪಲ್ಲವಿಯನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಜೊತೆಗೆ ಅವರ ಮಗಳ ಮುಂದೆ ಕೊಲೆ ಆಗಿರೋದ್ರಿಂದಾಗಿ ಅವರ ಮಗಳನ್ನು ಹೇಳಿಕೆಯನ್ನು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಹಾಗಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ 3-4 ರೀಸನ್ಗಳು, 3-4 ಅನುಮಾನಗಳು ಸದ್ಯಕ್ಕೆ ಆಚೆ ಓಡಾಡ್ತಾ ಇರುವಂತದ್ದು. ಪರ್ಟಿಕ್ಯುಲರ್ ಆಗಿ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಆ ಪೊಲೀಸರ ತನಿಖೆ ಬಳಿಕ ಪೊಲೀಸರ ಮುಂದೆ ಆರೋಪಿ ಪಲ್ಲವಿ ಏನವರಿದ್ದಾರೆ ಅವರು ಏನ್ ಹೇಳಿಕೆಯನ್ನ ಕೊಡ್ತಾರೆ, ಆ ಆಧಾರದ ಮೇಲೆ ಮತ್ತು ಕೆಲವಷ್ಟು ಕ್ರಾಸ್ ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಎಕ್ಸಾಕ್ಟ್ ಆಗಿ ಇದೇ ಕಾರಣಕ್ಕೋಸ್ಕರವಾಗಿ ಕೊಲೆ ಆಯ್ತು ಅಥವಾ ಏನಾದ್ರು DGIGP ಅವ್ರು ಏನಾದ್ರು ಇತ್ತೀಚೆಗೆ ಅವರ ತಾಳ್ಮೆಯನ್ನು ಏನಾದ್ರು ಕಳ್ಕೊಂಡ್ರ ಅನ್ನುವಂತ ರೀತಿಯಲ್ಲಿ ಕೂಡ ಎಲ್ಲ ರೀತಿಯಾದಂತ ಏನು ಪೊಲೀಸರ ಏನು ವಿಚಾರಗಳಿದೆ ಅವೆಲ್ಲವೂ ಕೂಡ ಪೊಲೀಸರ ತನಿಖೆ ಬಳಿಕ ಆಚೆ ಬರಬೇಕಾಗಿದೆ ರಮ್ಯಾ. ಅಂದ್ರೆ ಗಂಡ ಹೆಂಡತಿಯ ನಡುವೆ ಗಲಾಟೆ ಆದಂತಹ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳೇ ಮನೆಗೆ ಹೋಗಿ ರಾಜಿ ಸಂಧಾನ ಮಾಡ್ತಾ ಇದ್ರು, ಇಬ್ಬರನ್ನು ಕೂಡ ಸಮಾಧಾನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ನಿನ್ನೆ ಕೂಡ ಈ ರೀತಿಯಾದಂತಹ ಘಟನೆ ಆಗಿದ್ಯಾ, ಇತ್ತೀಚೆಗೆ ಯಾವ್ದಾದ್ರು ಘಟನೆ ಆಗಿದ್ಯಾ ಅಂತ, ಸಮಾಧಾನ ಮಾಡಿದಂತಹ ಘಟನೆ ಏನಾದ್ರೂ ಆಗಿದ್ಯಾ ಅಂತ ರಮ್ಯಾ? ಕಳೆದ ಕೆಲವೊಂದಿಷ್ಟು ದಿವಸಗಳು ತಿಂಗಳಿಂದನೂ ಕೂಡ ಅವರ ಏನು ಈ SSR ಲೇಔಟ್ ನಲ್ಲಿ ಮನೆ ಏನ್ ಮಾಡ್ತಾರೆ, ಮನೆ ಮಾಡಿದ ನಂತರವಾಗಿ ಸಾಕಷ್ಟು ರೀತಿಯಾದಂತ
ಕಿರಿಕಿರಿಗಳು ಉಂಟಾಗ್ತದೆ, ಸಾಕಷ್ಟು ರೀತಿಯಾದಂತಹ ಗಲಾಟೆಗಳು, ಜಗಳಗಳು ದಿನನಿತ್ಯವಾಗಿ ಅವರ ಮನೆಯಲ್ಲಿ ನಡೆಯುವಂತ ಕೆಲಸಗಳನ್ನು ಕೂಡ ಮಾಡ್ತಾರೆ. ಹಾಗಾಗಿ ಅವರ ಗಲಾಟೆ ಆದಂತ ಸಂದರ್ಭದಲ್ಲಿ ಸ್ವತಃ ಪತ್ನಿ ಸ್ಟೇಷನ್ಗೆ ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಹೊಯ್ಸಳ ಬೀಟ್ನವರಾಗಿರ್ಬೋದು ಅಥವಾ ಅಲ್ಲಿನ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಬಂದು ಅವರಿಗೆ ಸಮಾಧಾನ ಮಾಡುವಂತದ್ದು, ಗಲಾಟೆಯನ್ನ ತಣ್ಣಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದು ಕೂಡ ಈಗ ನಮಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ಅದು ಅಷ್ಟರ ಮಟ್ಟಿಗೆ ಇಷ್ಟು ದಿವಸಗಳ ಕಾಲ ಅವರಿಬ್ಬರ ನಡುವೆ ಮನೆಯಲ್ಲೇ ಜಗಳ ಆಗ್ತಾ ಇತ್ತು. ಆದ್ರೆ ನಿನ್ನೆ ದಿವಸ ವಿಚಾರ ಏನಪ್ಪಾ ಅಂತಂದ್ರೆ, ಕೊಲೆ ಮಾಡೋದು ಮಾಡ್ಬಿಟ್ಟು ಐ ಹ್ಯಾವ್ ಫಿನಿಶ್ ದ ಮಾನ್ಸ್ಟರ್ ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ಕೊಲೆ ಮಾಡಿದ್ದೀನಿ ಅಂತ ಹೇಳಿರುವಂತ ವಿಚಾರ ಐತಿಯಲ್ಲ, ಅವರ ಮನಸ್ಥಿತಿ ಯಾವ ರೀತಿಯಾಗಿತ್ತು? ಮಾನ್ಸ್ಟರ್ ಅಂತ ಅನ್ನುವಷ್ಟರ ಮಟ್ಟಿಗೆ ಗಂಡ ಹೆಂಡತಿಯ ಮಧ್ಯೆ ಜಗಳಗಳಾಗ್ಬಿಟ್ಟಿತ್ತ? ಸಾಮಾನ್ಯವಾಗಿ ಇಂಥ ಪ್ರಶ್ನೆಗಳು ಮೂಡುತ್ತೆ. ಖಂಡಿತ ರಮ್ಯ, ಯಾಕಂದ್ರೆ ಯಾವುದೇ ಒಬ್ಬ ಆರೋಪಿ ಒಂದು ಕೊಲೆ ಆದ ನಂತರವಾಗಿ ಆ ರೀತಿಯಾಗಿ ವಿಡಿಯೋನ ಮಾಡಾಕುವಂತದ್ದು, ಆ ರೀತಿಯಾದಂತ ಏನು ಸಂದೇಶಗಳನ್ನ ಕೊಡುವಂತದ್ದಾಗಿರ್ಬೋದು, ಇವನ್ನೆಲ್ಲ ನೋಡ್ತಾ ಇದ್ರೆ ಅವ್ರಿಗೆ ಸಾಕಷ್ಟು ರೀತಿಯಾದಂತ ತೊಂದರೆಗಳು ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರಿಂದ ದಿನನಿತ್ಯವಾಗಿ ಏನ್ ಹಿಂಸೆಯನ್ನ ಪಡ್ತಾ ಇದ್ರು ಗೊತ್ತಿಲ್ಲ. ಆಸ್ತಿ ವಿಚಾರಕ್ಕೋಸ್ಕರವಾಗಿ ಜಗಳ ಆಗಿದೆಯೋ, ಪ್ರತಿನಿತ್ಯವಾಗಿ ಏನಾದ್ರೂ ಸಮಸ್ಯೆಗಳು ಕಾಡ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಈಗ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಆದ್ರೆ ಅವರು ಒಂದು ವಿಡಿಯೋವನ್ನ ಮಾಡಿಟ್ಟಿರುವಂತದ್ದು ಕೂಡ ಒಂದ್ ರೀತಿಯಾಗಿ ನೋಡೋದಾದ್ರೆ ಅದು ಎಲ್ಲೋ ಒಂದ್ ಕಡೆ ಓಂ ಪ್ರಕಾಶ್ ಏನಾದ್ರು ಅವ್ರಿಗೆ ಹಿಂಸೆಯನ್ನ ಕೊಡ್ತಾ ಇದ್ರ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ರೀತಿಯಾದಂತ ವಿಚಾರಗಳು ಸದ್ಯಕ್ಕೆ ಚರ್ಚೆ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಇವತ್ತಿನ ಏನು ಈ ಮಧ್ಯಾಹ್ನ ಸುಮಾರಿಗೆ ಅವರಿಬ್ಬರ ನಡುವೆ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಗಲಾಟೆ ಸ್ಟಾರ್ಟ್ ಆದಂತ ಸಂದರ್ಭದಲ್ಲಿ ಕೊಲೆ ಮಾಡಿ ತದನಂತರವಾಗಿ ವಿಡಿಯೋ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಸದ್ಯಕ್ಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಡಿಜಿಐಜಿಪಿ ಗೃಹ ರಕ್ಷಕ ದಳ ಅಗ್ನಿಶಾಮಕ ದಳದ ಮಹಾನಿರ್ದೇಶಕರಾಗಿ ಕೂಡ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. 2017ರಲ್ಲಿ ಸೇವೆಯಿಂದ ನಿವೃತ್ತಿಯನ್ನ ಹೊಂದಿದಂತಹ ಓಂ ಪ್ರಕಾಶ್ ರವರು ಕುಟುಂಬಸ್ಥರ ನಡುವೆ ಆಸ್ತಿ ವಿಚಾರ ಪಟ್ಟಂತೆ ಒಂದಷ್ಟು ಗಲಾಟೆಗಳಾಗಿತ್ತು ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಐ ಹ್ಯಾವ್ ಫಿನಿಶ್ ದ ಮಾನ್ಸ್ಟರ್ ಅಂತ ಹೇಳಿ ಪತ್ನಿ ವಿಡಿಯೋ ಕಾಲ್ ಮಾಡಿ ಕೊಲೆ ಮಾಡಿದನ್ನ ಒಪ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಯಾಕೆ ಕೊಲೆ ಮಾಡಿದ್ರು, ಯಾವ ವಿಚಾರಕ್ಕೆ ಕೊಲೆ ಮಾಡಿದ್ರು, ಎಲ್ಲವೂ ಊಹಾಪೋಹಗಳು ಅಥವಾ ಪ್ರಶ್ನೆಗಳು ಕೂಡ ಪ್ರಶ್ನೆಯಾಗಿಯೇ ಉಳಿದುಕೊಂಡಿರುವಂಥದ್ದು. ಒಂದಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಯುವತಿಯ ವಿಚಾರ ಕೂಡ ಪ್ರಸ್ತಾಪ ಆಗ್ತಾ ಇದೆ. 2016ರಲ್ಲಿ ಗಲಾಟೆ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಎಸ್, ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ ವೀರೇಶ್ ದಾನಿ, ಸ್ಪೆಷಲ್ ಕರೆಸ್ಪಾಂಡೆಂಟ್ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕಿಂದ. ಹೆಸರು ವೀರೇಶ್, ಮೊದಲಿಗೆ 108 ಅನುಮಾನಗಳಿತ್ತು. ಅದಾದ ನಂತರ ಇದೇ ಗೊತ್ತಾಗ್ತಾ ಇರೋದು ಪತ್ನಿಯೇ ಪತಿಯನ್ನ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಎಂಥ ಹಿರಿಯ ಪೊಲೀಸ್ ಅಧಿಕಾರಿಯನ್ನ ಸ್ಟಾಪ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತಂದ್ರೆ 108 ಅನುಮಾನಗಳು ಇದೀಗ ವ್ಯಕ್ತವಾಗ್ತಾ ಇರುವಂಥದ್ದು. ಸ್ಥಳಕ್ಕೆ ದಯಾನಂದ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಕಮಿಷನರ್, ಏನೆಲ್ಲ ಆಗಿದೆ ಈ ಕೇಸ್ ಬಗ್ಗೆ, ಡೆವಲಪ್ಮೆಂಟ್ ಏನೆಲ್ಲ ಆಗಿದೆ ಇಲ್ಲಿಯವರೆಗೂ ಮಾಹಿತಿ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಈಗಾಗಲೇ ಓಂ ಪ್ರಕಾಶ್ ಕೊಲೆ ಅವರದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನಾ ಸ್ಥಳಕ್ಕೆ ಈಗಾಗಲೇ ಬೆಂಗಳೂರು ಪೊಲೀಸ್ ಮಹಾ ಆಯುಕ್ತರಾಗಿರ್ತಕ್ಕಂಥ ದಯಾನಂದ್ ಅವರು ಭೇಟಿ ಕೊಟ್ಟಿದ್ದಾರೆ ಮತ್ತು DGIGP ಆಗಿರ್ತಕ್ಕಂಥ ಅಲೋಕ್ ಕುಮಾರ್ ಅವರು ಸಹ ಘಟನಾ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಓಂ ಪ್ರಕಾಶ್ ಅವರ ಕೊಲೆಗೆ ಪ್ರಮುಖ ಕಾರಣ ಆಗ್ತಾ ಇರುವಂಥದ್ದು ಒಂದು ಕಡೆ ಆಸ್ತಿ ವಿಚಾರ ಅಂತ ಹೇಳಲಾಗ್ತಾ ಇದೆ, ಇನ್ನೊಂದು ಕಡೆ ಗಂಡ ಹೆಂಡತಿಯ ಮಧ್ಯೆ ಕೌಟುಂಬಿಕ ಕಲಹ ಬಹಳಷ್ಟು ದಿನಗಳಿಂದ ಇತ್ತು. ಗಂಡ ಹೆಂಡತಿ ಇಬ್ಬರೂ ಸಹ ಪದೇ ಪದೇ ಪ್ರತಿನಿತ್ಯ ಜಗಳ ಮಾಡ್ತಾ ಇದ್ರು ಅನ್ನೋ ಒಂದು ವಿಚಾರವೂ ಸಹ ಇದೀಗ ಗೊತ್ತಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಕಾರಣ ಆಗ್ತಾ ಇರುವಂತದ್ದು ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಓಂ ಪ್ರಕಾಶ್ ಮತ್ತು ಅವರ ಪತ್ನಿ ಪಲ್ಲವಿ ಮಧ್ಯೆ ಸಾಕಷ್ಟು ಬಾರಿ ಗಲಾಟೆ ಆಗಿತ್ತು. ಓಂ ಪ್ರಕಾಶ್ ಅವರು ಅವರ ಆಸ್ತಿಯನ್ನ ಅವರ ತಂಗಿ ಮತ್ತು ಪುತ್ರನಿಗೆ ಬರೆದಿರೋ ಹಿನ್ನೆಲೆಯಲ್ಲಿ ಪತ್ನಿಯವರು ಸಾಕಷ್ಟು ಗಲಾಟೆಯನ್ನ ಮಾಡ್ತಾ ಇದ್ರು ಅನ್ನೋದು ಈಗ ಗೊತ್ತಾಗ್ತಾ ಇರುವಂತ ವಿಚಾರ. ಅದರ ಜೊತೆಗೇನೆ ಏನಂತಂದ್ರೆ ಪಲ್ಲವಿ ಅವರು ಕೊಲೆ ಮಾಡಿದ ಬಳಿಕ ಇನ್ನೋರ್ವ ನಿವೃತ್ತ DGIGP ಆಗಿರ್ತಕ್ಕಂಥ ರೂಪ್ ಕುಮಾರ್ ದತ್ತಾ ಅವರ ಪತ್ನಿಗೆ ಕಾಲ್ ಅನ್ನ ಮಾಡಿ ನಾನು ಕೊಲೆ ಮಾಡಿದ್ದೀನಿ, ಐ ಹ್ಯಾವ್ ಫಿನಿಶ್ಡ್ ದ ಮಾನ್ಸ್ಟರ್ ಅಂತಂದು ಹೇಳಿ ವಿಡಿಯೋ ಕಾಲ್ ಮಾಡುವುದರ ಮೂಲಕ ಅಲ್ಲಿ ಮೃತದೇಹವನ್ನು ತೋರಿಸಿರುವಂತದ್ದು. ಹೀಗಾಗಿ ಪಲ್ಲವಿ ಅವರು ಕೊಲೆ ಮಾಡಿದ ಬಳಿಕ ಈಗ ಪೊಲೀಸರು ಸಹ ಸಾಕಷ್ಟು ತನಿಖೆಯನ್ನು ತೀವ್ರಗೊಳಿಸಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಖಚಿತ ನ್ಯಾಯ ನಿಶ್ಚಿತ.